ಎಲ್ರಿಗೂ ನಮಸ್ಕಾರಗಳು. ಇಂದು ತುಂಬಾ ರುಚಿಯಾಗಿರುವ ನವರತ್ನ ಕುರ್ಮನ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಪಾರ್ಟಿ ಇದ್ದಾಗ, ಫ್ರೆಂಡ್ಸ್ ಬಂದಾಗ ಅಥವಾ ಗೆಸ್ಟ್ಗಳು ಬಂದಾಗ ಇದನ್ನು ನಾನ್ ಕುಲ್ಚದೊಂದಿಗೆ ಮಾಡಿ ಎಂಜಾಯ್ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತದೆ. ಒಂದು ಕುಕ್ಕರಿಗೆ ಬೀನ್ಸ್ 1 ಕಪ್ಪು, ಕ್ಯಾರೆಟ್ 1 ಕಪ್ಪು, ಸ್ವಲ್ಪ ಬಟಾಣಿ ಮತ್ತು 1 ಕಪ್ನಷ್ಟು ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು 1 ವಿಸಿಲ್ ಬರುವವರೆಗೂ ಕೂಗಿಸ್ಕೊತಾ ಇದ್ದೇನೆ. ನಂತರ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡು ಅದಕ್ಕೆ 2ರಿಂದ 3 ಹಸಿಮೆಣಸಿನಕಾಯಿ ಮತ್ತು ಡ್ರೈ ಕೋಕೋನಟ್ ಒಣ ಕೊಬ್ಬರಿ 1/2 ಕಪ್ಪಿನಷ್ಟು, ಸ್ವಲ್ಪ ಪಪ್ಪಿ ಸೀಡ್ಸ್ ಗಸಗಸೆ 1 ಸ್ಪೂನು, ಅರ್ಧ ಶುಂಠಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ತರಿಯಾಗಿ ಇದನ್ನು ರುಬ್ಕೋಬೇಕು, ತುಂಬ ನೈಸಾಗಿ ಏನು ಬೇಡ. ನೋಡಿ, ಇವಾಗ ತರಕಾರಿಗಳು ಎಲ್ಲ ಬೆಂದಿದೆ. ಈಗ ಬಾಣಲೆಗೆ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಬೇ ಲೀಫ್ ಮತ್ತು ಲವಂಗ ಹಾಗೆಯೇ ಈ ರುಬ್ಬಿದ ಮಿಶ್ರಣವನ್ನು ಹಾಕಿ 2ರಿಂದ 3 ನಿಮಿಷ ಅದರ ಸ್ಮೆಲ್ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹುರಿದ ನಂತರ ಅದಕ್ಕೆ ಟೊಮೆಟೊ 1/2 ಕಪ್ನಷ್ಟು ಟೊಮೆಟೊ ಪ್ಯೂರೆ ಹಾಕಿ ಮತ್ತು ಅದನ್ನು ಎಣ್ಣೆ ಬಿಡುವವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ 2ರಿಂದ 3 ನಿಮಿಷ ಅದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ಆಗಿದೆ. ಈಗ ಇದಕ್ಕೆ ಬಾಯ್ಲ್ ಮಾಡಿದ ಎಲ್ಲ ತರಕಾರಿಗಳನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ಬೇಕಾದರೆ ಕಾಲಿಫ್ಲವರ್ನ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತಾ ಇಲ್ಲ, ನೀವು ಬೇಕಾದರೆ ಉಪಯೋಗಿಸ್ಕೋಬಹುದು. ಅದರ ಉಪಯೋಗ ಇಲ್ಲದೇ ತುಂಬಾ ಚೆನ್ನಾಗಿ ಬರುತ್ತದೆ. ಈಗ ಅರಶಿನ 1/2 ಚಮಚ ಮತ್ತು ಖಾರದ ಪುಡಿ 1 ಚಮಚದಷ್ಟು ಹಾಕಿದ್ದೇನೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1ರಿಂದ 1.5 ಸ್ಪೂನಿನಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಳ್ಳಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ಹಚ್ಕೊಂಡ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಪನ್ನೀರ್ ಪೀಸಸ್ನ ಹಾಗೇ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಫ್ರೈ ಮಾಡಿಕೊಂಡು ಹಾಕೋಬಹುದು. ನಂತರ ಈಗ ಇದು ರೆಡಿಯಾಗಿದೆ. ನಂತರ ಇದಕ್ಕೆ ಕಟ್ ಮಾಡಿದ ಆ್ಯಪಲ್ 1/2 ಕಪ್ಪು, ಬಾಳೆಹಣ್ಣು 1/2 ಕಪ್ಪು, 1 ಕಪ್ನಷ್ಟು ಮತ್ತು ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ರುಚಿಯಾಗಿರುವ ನವರತ್ನ ಕೂರ್ಮ ರೆಡಿಯಾಗಿದೆ. ಇದರ ಮೇಲೆ ಕ್ರೀಮ್ ಹಾಕಿ ನಾನ್ ಕುಲ್ಚದೊಂದಿಗೆ ಸರ್ವ್ ಮಾಡಿ. ವೀಕ್ಷಕರೇ, ಇದು ನಿಮಗೆ ಇಷ್ಟ ಆದರೆ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.